ಮಹಿಳಾ ಮೀಸಲಾತಿ ಮಸೂದೆಯನ್ನ ಲೋಕಸಭೆಯಲ್ಲಿ ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟದ ಪಕ್ಷದವರಿಂದ ಸೋಲಿಸುವುದರ ಉದ್ದೇಶ ಮಹಿಳೆಯರಿಗೆ ಅಪಮಾನ ಮಾಡಿ ಮಹಿಳಾ ವಿರೋಧಿ ಅಂತ ಹೇಳಿ ಕಾಂಗ್ರೆಸ್ ಸ್ಪಷ್ಟಪಡಿಸಿದೆ ಅಂತ ಹೇಳಿ ಮಾಜಿ ಸಚಿವರಾದ ಸಿಸಿ ಪಾಟೀಲ್ ಅವರು ಹೇಳಿದರು. ಗದಗ ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಅವರು, ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಕನಸುಗಳನ್ನ ಭಗ್ನ ಮಾಡ್ತಾ ಇದೆ. ಮಹಿಳೆಯರಿಗೆ ಸಮಾನ ಹಕ್ಕು, ರಾಷ್ಟ್ರ ನಿರ್ಮಾಣದಲ್ಲಿ ಮಹಿಳೆಯರ ಶಕ್ತಿಯನ್ನ ಉಪಯೋಗಿಸಬೇಕು ಅನ್ನುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರ ಉದ್ದೇಶ ಆಗಿದೆ ಅಂತ ಹೇಳಿದರು. ಮಹಿಳಾ ಮೀಸಲಾತಿಯಿಂದ ಬಿಜೆಪಿ ಮಹಿಳೆಯರಿಗೆ ಅಷ್ಟೇ ಅಲ್ಲ, ಎಲ್ಲ ಮಹಿಳೆಯರಿಗೂ ಕೂಡ ಅನುಕೂಲವನ್ನ ಮಾಡಿಕೊಡ್ತಾ ಇತ್ತು. ಮಹಿಳಾ ಮೀಸಲಾತಿಯಿಂದ ಬಿಜೆಪಿ ಮಹಿಳೆಯರಿಗೆ ಅಷ್ಟೇ ಅಲ್ಲ, ಎಲ್ಲಾ ಮಹಿಳೆಯರಿಗೂ ಕೂಡ ಅನುಕೂಲ ಆಗ್ತಾ ಇತ್ತು. ದೇಶದ ಜನಸಂಖ್ಯೆಗೆ ಅನುಗುಣವಾಗಿ ಲೋಕಸಭಾ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಬೇಕು. 1971ರ ಪ್ರಕಾರವಾಗಿ ಜನಸಂಖ್ಯೆ 55 ಕೋಟಿಯಿಂದ 140 ಕೋಟಿಗೂ ಹೆಚ್ಚಾಗಿದೆ. ಹೀಗಾಗಿ ಕ್ಷೇತ್ರ ವಿಂಗಡಣೆ ಮಾಡುವಂಥದ್ದು ಅನಿವಾರ್ಯ ಅಂತ ಹೇಳಿದರು. ಲೋಕಸಭೆಯಲ್ಲಿ ಮಂಡನೆಯಾದಂಥ 131ನೇ ತಿದ್ದುಪಡಿ ಮಹಿಳಾ ಮೀಸಲಾತಿ ವಿಧೇಯಕ ಮತ್ತು ಕ್ಷೇತ್ರ ಪೂರ್ವ ವಿಂಗಡಣೆ ಮಸೂದೆ ಪಾರ್ಲಿಮೆಂಟಿನಲ್ಲಿ ಮಂಡನೆಯಾದಾಗ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಇಂಡಿ ಒಕ್ಕೂಟ ಅಂತ ನಾವೇನು ಕರಿತೇವೆ ಕೂಡಿಕೊಂಡು ಈ ಮಹಿಳಾ ಮೀಸಲಾತಿ ವಿಧೇಯಕವನ್ನು ಸೋಲಲಿಕ್ಕೆ ಕಾರಣ. ಮಸೂದೆ ಪಾಸ್ ಆಗೋದು ಸೋಲಾಗೋದು ಒಂದು ಕಡೆ ಆದ್ರೆ, ಸೋಲು ಆಗಿದ್ದಕ್ಕೆ ಪ್ರಿಯಾಂಕಾ ಗಾಂಧಿಯವರ ನಾದಿಯಾಗಿ ಎಲ್ಲ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು ಚಪ್ಪಾಳೆ ತಟ್ಟಿ ಎದ್ದು ನಿಂತು ಕುಣಿದಾಡಿ ಸಂತೋಷವನ್ನು ವ್ಯಕ್ತಪಡಿಸಿದ್ದು ಭಾರತದ ಲೋಕಸಭೆ ಇತಿಹಾಸದಲ್ಲಿ ಪ್ರಥಮ ಲಜ್ಜೆಗೆಟ್ಟ ಒಂದು ವರ್ತನೆ ಅಂತ ಹೇಳಬಹುದು. ಮಹಿಳೆಯರಿಗೆ ಸಾಮಾನ್ಯ ಹಕ್ಕು ಕೊಡಬೇಕು, ಸಮಾನ ಹಕ್ಕು ಕೊಡಬೇಕು, ಪ್ರಾತಿನಿಧ್ಯ ಹೆಚ್ಚಿಸಬೇಕು, ಅದರ ಮೂಲಕ ಮಹಿಳೆಯರಿಗೆ ನ್ಯಾಯ ಕೊಡುವುದರ ಮೂಲಕ ರಾಷ್ಟ್ರ ನಿರ್ಮಾಣದಲ್ಲಿ ಮಹಿಳೆಯರ ಶಕ್ತಿಯನ್ನು ಉಪಯೋಗ ಮಾಡಿಕೊಳ್ಬೇಕು ಅನ್ನೋದು ಈ ದೇಶದ ಹೆಮ್ಮೆಯ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಮತ್ತು ಗೃಹ ಸಚಿವರಾದಂಥ ಅಮಿತ್ ಶಾ ಅವರ ಉದ್ದೇಶವಾಗಿದೆ. ಇದು ನಿನ್ನೆ ಮೊನ್ನೆ ಇದ್ದಂಥ ಹುಟ್ಟಿದಂಥ ಬೇಡಿಕೆ ಅಲ್ಲ, ಅಥವಾ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಿಂದ ಹುಟ್ಟಿದ ಬೇಡಿಕೆ ಅಲ್ಲ. ಸುಮಾರು 30 ವರ್ಷಕ್ಕಿಂತ ಹೆಚ್ಚಿನಿಂದಲೂ ಕೂಡ ಈ ಬೇಡಿಕೆ ಇತ್ತು ಅನ್ನೋದನ್ನು ನಾವೆಲ್ಲ ತಿಳ್ಕೋಬೇಕು. 1971ರ ಜನಗಣತಿ ಪ್ರಕಾರ ಅವಾಗಿದ್ದಂಥ ಭಾರತದ ಜನಸಂಖ್ಯೆ 55 ಕೋಟಿ. 55 ಕೋಟಿಗೆ 543 ಲೋಕಸಭಾ ಸದಸ್ಯರಿದ್ದರು, ಅಂದರೆ MP ಸೀಟುಗಳಿದ್ದು. ಇವತ್ತು ಸರಿಸುಮಾರು 140 ಕೋಟಿ ಜನರನ್ನ ಭಾರತ ದೇಶ ದಾಟ್ತಾ ಇದೆ. ಇಷ್ಟೊಂದು ಬೃಹತ್ ಪ್ರಮಾಣದ ಜನಸಂಖ್ಯೆಯುಳ್ಳ ದೇಶವನ್ನು ಮುನ್ನಡೆಸಲಿಕ್ಕೆ ಲೋಕಸಭಾ ಸದಸ್ಯರ ಸಂಖ್ಯೆ ಹೆಚ್ಚಾಗುವುದು ಅನಿವಾರ್ಯ. ಯಾವ ಕಾರಣಕ್ಕೆ ಕಾಂಗ್ರೆಸ್ ನೇತೃತ್ವದ ಇಂಡಿ ಮೈತ್ರಿಕೂಟ ಈ 2 ಬಿಲ್ಗಳನ್ನು ಸೋಲಿಸಿದು ಅನ್ನೋದು ಇನ್ನೂ ಬಹುತೇಕ ಆ ಪಕ್ಷದ ನಾಯಕರಿಗೆ ಗೊತ್ತಿದ್ದಂಗೆ ಕಾಣೋದು. ಮಹಿಳೆಯರಿಗೆ ಶಕ್ತಿ ಕೊಡುವುದರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಹೋದರರಿದ್ದಾರೆ, ಅವ್ರ ಮನೆಗೂ ಹೆಣ್ಣು ಮಕ್ಕಳು ಸೋಷಿಯಲ್ ಸಮಾಜದಲ್ಲಿ ಮುಖ್ಯವಾಗಿ ಪ್ರಮುಖವಾದಂಥ ತಾಯಂದಿರು ಕೂಡ ರಾಜಕಾರಣಕ್ಕೆ ಬರ್ಬೇಕನ್ನುವಂಥ ಆಸೆ ಇದ್ದೇ ಇರ್ತದೆ. ಮಹಿಳಾ ಮೀಸಲಾತಿ ಹೆಚ್ಚಾಗೋದ್ರಿಂದ ಬರೀ BJP ಒಳಗೆ ಅಷ್ಟೇ ಮಹಿಳೆಯರಿಲ್ಲ, ಎಲ್ಲ ಪಕ್ಷಗಳಲ್ಲಿ ತಾಯಂದಿರು ಇರ್ತಾರೆ. ಇದು ನನ್ನ ಗಮನಕ್ಕೆ ತಾರದನ ಸ್ವತಃ ಒಬ್ಬ ಮಹಿಳೆಯಾಗಿ ತಾಯಿಯಾಗಿ ಪ್ರಿಯಾಂಕಾ ಗಾಂಧಿ ಖುಷಿ ಪಟ್ಟಿದ್ದನ್ನು ನೋಡಿದ್ರೆ ಬಹುತೇಕ ಅವ್ರಿಗೆ ಯಾವ ಶಬ್ದದಿಂದ ಟೀಕೆ ಮಾಡಬೇಕು ಅನ್ನುವಂಥದ್ದು ಅರ್ಥ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮಹಿಳೆಯರಿಗೆ ಅವಮಾನ ಮಾಡ್ಯಾರ ಇದು ಸೋಲಿಸೋದ್ರ ಮುಖಾಂತರ, ತಾಯಂದಿರ ಕನಸನ್ನು ಭಗ್ನಗೊಳಿಸ್ಯಾರ. ಇವತ್ತು ಮಹಿಳಾ ಶಕ್ತಿ ಎಷ್ಟರ ಮಟ್ಟಿಗೆ ಐತೆ ಅಂದ್ರೆ ನಮ್ಮ ವಾರ್ಪ್ಲೇನನ್ನು ನಡೆಸ್ತಾರೆ, ಅವರು ಯುದ್ಧ ವಿಮಾನಗಳನ್ನು ನಡೆಸ್ತಾರೆ. ಸ್ವತಃ ದ್ರೌಪದಿ ಮುರ್ಮು
F-32 ವಿಮಾನದೊಳಗೆ ಪ್ರಯಾಣ ಮಾಡಿದ್ದೆಲ್ಲ ನೆನಪಿಟ್ಟಿರಬಹುದು. ಇನ್ನು ಈ ದೇಶವನ್ನು ಆಳಿದ ಮಹಿಳೆ ಪ್ರಧಾನಿ ಇಂದಿರಾ ಗಾಂಧಿ, ಮಾರ್ಗರೆಟ್ ಥ್ಯಾಚರ್, ಸಾಕಷ್ಟು ಜನ ಮಹಿಳೆಯರು ದೇಶವನ್ನು ಮುನ್ನಡೆಸಿದ್ದನ್ನ ಕಾಂಗ್ರೆಸ್ನವರು ಮರ್ತಾರ ಅನ್ನುವಂಥ ಮಾತನ್ನು ಹೇಳ್ತಾ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.